ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಬೆಳಿಗ್ಗೆ ಅಂದರೆ ಸೋಮವಾರ ಬೆಳಗ್ಗೆನೇ ಇನ್ನೂ ಒಂದು 6 ಗಂಟೆಯಿಂದ 6:30 ಆಗಿತ್ತು. ಅಲ್ಲಿಂದ ಇವಾಗ ಮನೆಗೆ ಬಂದುಬಿಟ್ಟು ಅಲ್ಲಿಂದ ರೆಡಿಯಾಗಿ ಇವಾಗ ಜಾತ್ರೆಗೆ ಬಂದಿದ್ದೀವಿ. ಅಂದರೆ ನಮ್ಮ ತವ್ರ ಮನೆ ಜಾತ್ರೆ, ಹಾಗಾಗಿ ಜಾತ್ರೆಗೆ ನಾವು ಸೋಮವಾರನೇ ಬಂದಿದ್ದೀವಿ. ಜಾತ್ರೆ ಸ್ಟಾರ್ಟಾಗಿ ಗುರುವಾರ, ಶುಕ್ರವಾರ, ಶನಿವಾರ ಒಂದು 4-5 ದಿವಸದಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ಆದರೆ ನಾವು ಬಂದಿದ್ದು ಸೋಮವಾರ. ಅಂದರೆ ಸ್ವಲ್ಪ ಹೆಣ್ಮಕ್ಳದ್ದು ಪರ್ಸ್ನಲಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾತ್ರೆಗೆ ಬರೋಕ್ಕಾಗಲಿಲ್ಲ ಬೇಗನೆ. ಸೋಮವಾರ ಇವತ್ತು ಬೆಳಗ್ಗೆನೇ ಜಾತ್ರೆಗೆ ಬಂದಿದ್ದೀವಿ. ನಾನು, ಲಸ್ಸು, ಸೋನಿ ಮತ್ತು ನನ್ನ ತಮ್ಮ ಇವತ್ತು ಜಾತ್ರೆಗೆ ಅವನೇ ಕರ್ಕೊಂಬಂದ. ಅಂದರೆ ಅತ್ತೆ ಕೂಡ ಬೈಕಲ್ಲಿ ಬರೋದ್ರಿಂದ ಅವರು ಕೂಡ ಬರ್ತಾರಲ್ಲ, ಹಾಗಾಗಿ 4-5 ಜನ ಬೈಕಲ್ಲಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ತಮ್ಮ ನಿನ್ನೆ ಅಂದರೆ ಭಾನುವಾರ ಸಾಯಂಕಾಲನೇ ಬಂದಿದ್ದ. ಆದರೆ ಮಳೆ ಬಂದು ತುಂಬಾ ಮಳೆ ಮತ್ತು ಗುಡುಗು ಮಿಂಚು ಆ ಥರ ಬಂತಲ್ಲ, ಹಾಗಾಗಿ ಸಾಯಂಕಾಲ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾವು ಸೋಮವಾರ ಬೆಳಗ್ಗೆನೇ ಬಂದುಬಿಟ್ಟು ಬೆಳಗ್ಗೆ ಒಂದು 6ರಿಂದ 6:30 ಅಷ್ಟರಲ್ಲಿ ಇವಾಗ ಜಾತ್ರೆ ಬಂದು ಅಷ್ಟೊತ್ತಿಗೆ ಅತ್ತೆ ಕೂಡ ಅವರು ಕೂಡ ಬಂದಿದ್ದರು. ಡೈರೆಕ್ಟ್ ಅವರು ಕೂಡ ಮನೆಯಿಂದ ಜಾತ್ರೆಗೆ ಬಂದಿದ್ದರು. ಇವಾಗ ನೋಡಿ ಪೂರ್ತಿ ಜಾತ್ರೆ ಸ್ಟಾರ್ಟ್ ಆಗಿದೆ. ತುಂಬಾ ಖುಷಿಯಾಗುತ್ತೆ ಈ ಥರ ಜಾತ್ರೆಗೆ ವರ್ಷಕ್ಕೊಂದ್ಸತಿ ಬರೋಕ್ಕೆ. ಆದರೆ ಈ ಸತಿನೇ ಲೇಟಾಗಿ ಬಂದಿದ್ದು. ಪ್ರತಿ ವರ್ಷ ಶನಿವಾರನೇ ಬಂದುಬಿಡ್ತಿದ್ದೆ. ಶನಿವಾರ ಕೆಂಡ ಇರುತ್ತೆ, ಭಾನುವಾರ ಆರತಿ. ಅಂದರೆ 7 ಹಳ್ಳಿ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂತ 7 ಹಳ್ಳಿಯವರು ಕೂಡ ಬಂದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಡೆಯುತ್ತೆ. ತುಂಬ ಜನ ಅಷ್ಟು ರಶ್ ಇರುತ್ತೆ. ಅಂದರೆ ಭಾನುವಾರ ನೈಟು ಸ್ವಲ್ಪ ಮಳೆ ಬಂದಿರೋದಕ್ಕೆ ಸ್ವಲ್ಪ ನಿಂತ್ಕೋಬೋದು. ಅಂದರೆ ಅಷ್ಟು ಬಿಸಿಲು ಇರಲಿಲ್ಲ ಮತ್ತು ಅಷ್ಟು ಸೆಕೆ ಕೂಡ ಅನ್ನಿಸ್ತಾ ಇರಲಿಲ್ಲ. ಇಲ್ಲ ಬಿಸಿಲು ಮತ್ತು ಮಳೆ ಬಂದಿರಲಿಲ್ಲ ಅಂದರೆ ಫುಲ್ಲು ಒಂಥರ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಸೆಕೆ ಅನ್ನಿಸ್ತಾ ಇತ್ತು. ಪರವಾಗಿಲ್ಲ, ಈ ಸತಿ ಅಂತ ಅಷ್ಟು ಬಿಸಿಲೇನು ಕಾಣಿಸ್ತಿದ್ದಿಲ್ಲ. अपने को नहीं खरा ही ना बाप ಯಾಯನಂತೆ ಜಾಕತ್ ತಿನ್ರಿ पीछा पड़ू ಜಾತ್ರೆಯಲ್ಲಿ ಎಲ್ಲರೂ ಕೂಡ ಮಿಂಚಿಂಗು ಫುಲ್ಲು ತುಂಬ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಫುಲ್ಲು ಸೀರೆಯಲ್ಲಿ ಮಿರ ಮಿಂಚ್ತಾ ಇದ್ರು ಅಜ್ಜಿ ಅವರೆಲ್ಲ. ಅಷ್ಟರಲ್ಲಿ ಅತ್ತೆ ಮತ್ತು ತೇಜ ಬಂದರು. ಅಂದರೆ ನಮ್ಮ ಮನೆಯವರು ಕರ್ಕೊಂಬಂದಿದ್ರು. ಮಾವ ಇನ್ನು ಮನೆ ಹತ್ರನೇ ಇದ್ದಾರೆ. ಪಾಪ ಮಾವ ಪ್ರತಿ ವರ್ಷ ಜಾತ್ರೆಗೆ ಬರಲ್ಲ, ನಮ್ಮನ್ನೇ ಇನ್ನೂ ಕಳಿಸ್ತಾ ಇರ್ತಾರೆ, ನೀವೇ ಹೋಗ್ರಮ್ಮ ಅಂತ. ಇವಾಗ ಅತ್ತೆಯವರು ಕೂಡ ಬಂದು ಎಲ್ಲರೂ ಕೂಡ ನಿಂತ್ಕೊಂಡಿದ್ರು. ಜಾತ್ರೆಯಲ್ಲಿ ಫುಲ್ ಜೋರು ಜಾತ್ರೆ. ರಥ ಎಳಿಯೋಕ್ಕೆ ಅಂತ ಇವಾಗ ಎಲ್ಲ ರೆಡಿಯಾಗಿದೆ. ದೇವ್ರು ಹೋಗಿ ರಥದ ಮೇಲೆ ಕುತ್ಕೊಂಡು ಇವಾಗ ರಥನ ಎಳಿತಾರೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಅಂತೂ. ಹಾಗೆ ನಾವು ನೆಂಟರೆಲ್ಲ ಬಂದಿದ್ದರೆ ಮನೆಯವರು ಅಂದರೆ ಅತ್ತೆ ಅವರೆಲ್ಲ ಬಂದಿದ್ವಲ್ಲ, ಹಾಗಾಗಿ ಅವ್ರಿಗೆಲ್ಲ ಇವಾಗ ದುಡ್ಡು ಕೊಡ್ತಾ ಇದ್ದಾರೆ, ನಿಮಗೇನು ಬೇಕೋ ಅವ್ರು ನೀವೇ ತೊಗೊಳ್ಳಿ ಅಂತ. ಹಾಗೆ ನೋಡಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮ ಅತ್ತೆಯವರು ನಾನು ನೆಕ್ಸ್ಟ್ ಯೂಟ್ಯೂಬಲ್ಲಿ ನಾನೇ ಬರ್ತೀನಿ ಅಂತ ಫುಲ್ಲು ಇದು ಮಾಡ್ತಾಯಿದ್ರು ಕಾಮಿಡಿ. ತುಂಬ ಚೆನ್ನಾಗಿತ್ತು, ಒಂಥರ ಫ್ಯಾಮಿಲಿ
ಫ್ಯಾಮಿಲಿ ಎಲ್ಲ ಒಂದೇ ಕಡೆ ಸೇರಿ ಈ ಥರ ಖುಷಿಯಾಗಿರೋದಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೋಡಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಹನಿ ಮತ್ತು ಸಾನ್ವಿ ಅವರೆಲ್ಲ ನಿಂತ್ಕೊಂಡಿದ್ರು. ಅಶ್ವಿನಿ ಮತ್ತು ಲಸು ನೋಡಿ ಫುಲ್ ಬೋರ್ಡ್ ಆಗ್ಬಿಟ್ಟಿದ್ದಾನಲ್ಲ, ಹಾಗಾಗಿ ಅವನಿಗೆ ಟೋಪಿ ಎಲ್ಲ ಹಾಕಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಸಾನ್ವಿ ನೋಡಿ ಈ ಥರ ಕಾಣಿಸ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಸಾನ್ವಿ ಅಂತೂ. ತುಂಬಾ ಇಷ್ಟ ಆಯಿತು ಅವಳು ಡ್ಯಾನ್ಸ್ ಅಂತೂ. ನೋಡಿ ಅಜ್ಜಿ ಅವರೆಲ್ಲ ತುಂಬಾ ಮಿಂಚ್ತಾ ಇದ್ದಾರೆ. ಇನ್ನು ಯುಕ್ತ ಸ್ವಲ್ಪ ಅಳ್ತಾ ಇದ್ಲು ಅಂದ್ಬಿಟ್ಟು, ಅಂದರೆ ಬೆಳಗ್ಗೆ ಅವಳಿಗೆ ತಿಂಡಿನ ಮಾಡಿಸ್ಕೊಂಬಂದಿರಲಿಲ್ಲ, ಹಾಗಾಗಿ ಅವಳು ಸ್ವಲ್ಪ ಅಳ್ತಾ ಇದ್ರು. ಅವಳಿಗೋಸ್ಕರ ಇವಾಗ ತಿಂಡಿ ತಂದು ಕೊಟ್ಟಿದ್ದಾರೆ. ಅವಳಿಗೆ ತಿಂಡಿ ಮಾಡಿಸ್ತಾ ಇದ್ದಾಳೆ. ಸ್ಟಾರ್ಟ್ ಆಗ್ತಾ ಇದೆ ಜಾತ್ರೆ. ಅಂದರೆ ಒಂದು 12 ಗಂಟೆ ಅಷ್ಟರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿಬಿಡುತ್ತೆ. ಮಾಮೂಲಿ ಜಾಗ ತೇರನ್ನ ಎಳೆಯೋಕ್ಕೆ ರಥನ ಎಳೆಯೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ದೇವ್ರ ಹೋಗಿ ರಥದ ಮೇಲೆ ಕೂತ್ಕೊಂಡಾದ್ಮೇಲೆ ತೇರನ್ನ ಎಳಿತಾರೆ. ರಥನ ಇವಾಗ ಅಂದರೆ ಹಗ್ಗ ಇರುತ್ತಲ್ಲ ಅದರಿಂದ ಎಳ್ಕೊಂಡು ಬರ್ತಾರೆ. ಹಾಗೆ ನೋಡಿ ಲಸು ಸೋನಿನೂ ಆಗಲೇ ಮಕ್ಕಳೆಲ್ಲ ಅಂದರೆ ಆಟ ಸಾಮಾನವ್ರು ಬಂದಿರ್ತಾರಲ್ಲ, ಅವ್ರ ಹತ್ರ ಎಲ್ಲ ಹೋಗಿ ನಂಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಆಗಲೇ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೇನು ಏನೇ ಅಂದರೂ ಕೂಡ ಈ ಚಿಕ್ಕ ಮಕ್ಕಳು ಸುಮ್ಮನೆ ಒಬ್ಬರ ಹತ್ರ ಇರಲ್ಲ, ಹಠ ಮಾಡ್ತಾನೆ ಇರ್ತಾರೆ, ಅವ್ರದ್ದು ಎತ್ಕೋಬೇಕು ಇವ್ರು ಎತ್ಕೋಬೇಕು ಅಂತ. ನಾನು ಅಷ್ಟೇ ಬೆಳಗ್ಗಿನಿಂದ ಲಸುನ ಎತ್ಕೊಂಡು ಸಾಕಾಯಿತು. ನಮ್ಮ ಮನೆಯವ್ರು ಹೇಗೋ ಸೊನೆನ ಎತ್ಕೊಂಡಿದ್ರು. ಹನಿ ಕೂಡ ಅಂದರೆ ದೊಡ್ಡಮ್ಮನ ಹತ್ರ ಹೋಗ್ತೀನಿ ಅಂತ ತುಂಬ ಇದು ಮಾಡ್ತಿದ್ವು. ಅಂದರೆ ಚಿಕ್ಕ ತೇತೆಯಿಂದ ದೊಡ್ಡ ತೇತ್ರನೇ ಹೋಗೋಕೆ ಅವಳಿಗೆ ಜಾಸ್ತಿ ಇಷ್ಟ. ಹಾಗಾಗಿ ಹನಿ ಕೂಡ ಸ್ವಲ್ಪ ಅಳ್ತಾ ಇದ್ದು. ಹಾಗೆ ಇವಾಗ ಸ್ವಲ್ಪ ಬಿಸಿಲು ಅಂದರೆ ಮಾಮೂಲಿ ಸ್ವಲ್ಪ ಬಿಸಿಲು ಇರೋದ್ರಿಂದ ಹಾಗೆ ಮಕ್ಕಳು ಕೂಡ ಸ್ವಲ್ಪ ಹಠ ಮಾಡ್ತಾಯಿದ್ರು, ಅಳ್ತಾಯಿದ್ರು. ಲಸ್ಸು ಅಂತೂ ಸುಮ್ಮನೆ ಇದ್ದ, ಐಸ್ ಕ್ರೀಮ್ ಕೊಡಿಸು ಅದು ಕೊಡಿಸು ಅಂತ. ಅಂದರೆ ಐಸ್ ಕ್ರೀಮ್ ಕೊಡಿಸೋದೇ ಬೇಡ ಅಂತ ಅಂದ್ಕೊಂಡೆ, ಅಂದರೆ ಸ್ವಲ್ಪ ನೆಗಡಿ ಬೇಗನೆ ಆಗಿಬಿಡುತ್ತಲ್ಲ, ಹಾಗಾಗಿ. ನೋಡಿ ಅಶ್ವಿನಿ ಕೂಡ ಈ ಥರ ರೆಡಿಯಾಗಿದ್ದಾಳೆ. ಅಂದರೆ ಲೆಹೆಂಗಾ ಹಾಕ್ಕೊಂಡಿದ್ದಾಳೆ. ಹಿಂದಿನ ವರ್ಷ ಅವಳು ಸ್ಯಾರಿನ ಹಾಕ್ಕೊಂಡಿದ್ಲು. ಈ ವರ್ಷ ಯಾಕೋ ಬೇಡ ಅಂದ್ಬಿಟ್ಟು ಸೆಕೆ ಜಾಸ್ತಿ ಇರುತ್ತೆ. ಹಿಂದಿನ ವರ್ಷ ಅಂತೂ ಫುಲ್ ಸೆಕೆಗೆ ಫುಲ್ ಬಿಸಿಲಿದ್ದಿದ್ದಕ್ಕೂ ಅದಕ್ಕೂ ಫುಲ್ಲು ಇದಾಗ್ಬಿಟ್ಲು. ಹಾಗಾಗಿ ಈ ಸತ ಲೆಹೆಂಗಾನೇ ಹಾಕ್ಕೊಂಬಂದಿದ್ದಾಳೆ. ಅಂದರೆ ರಥಕ್ಕೆ ಬಾಳೆಹಣ್ಣ ಹೊಡಿತಾರೆ ನಮ್ಮ ಕಡೆ. ಅಂದರೆ ಈ ಥರ ಕಳ್ಸಕ್ಕೆ ಹೊಡಿತಾ ಇರ್ತಾರಲ್ಲ, ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ಬಾಳೆಹಣ್ಣು ತೊಗೊಂಬಂದು ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತಾರೆ ಅಂದರೆ ಒಂದೊಂದು ಸತಿ ಪೂಜಾರಿಗೆ ಹೊಡೆದ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗಿರೋದು ಇವಾಗ. ಈ ಥರ ರಥ ಎಳ್ಕೊಂಬರ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಪೂಜಾರಿಗೆ ಬಾಳೆಹಣ್ಣು ಹೊಡೆದ್ಬಿಡ್ತಾರೆ. ಪಾಪ ಅವ್ರಿಗೆ ಎಷ್ಟು ಏಟು ಬೀಳುತ್ತೆ ಅಂದರೆ ಒಂದೊಂದು ಸತಿ ನಗ ಬರುತ್ತೆ ಪಾಪ. ಒಂದು ಸತಿ ಅವ್ರ ಜಾಗದಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೆ ಕಷ್ಟ ಅನಿಸುತ್ತೆ. ಕೆಲವರು ಹೊಡಿಯೋರೆಲ್ಲ ಕಳಸಕ್ಕೆ ಬೀಳಲ್ಲ, ಒಂದೊಂದು ಸತಿ ಪೂಜಾರಿಗೆ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಕಳಸಕ್ಕೆ ಹೊಡೀರಿ ಪಾಪ, ಪೂಜಾರಿಗೆ ಹೊಡಿಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು.
ಈ ಸತಿ ರಥ ಎಳಿಯೋಕ್ಕೆ ಪುನೀತ ಕೂಡ ಹೋಗಿದ್ದಾನೆ. ಅಂದರೆ ಅವನದೇನು ಕೋರಿಕೆ ಇತ್ತು ಅನ್ನೋ ಗೊತ್ತಿಲ್ಲ. ನಾನು ಕೂಡ ಈ ಸತಿ ರಥನ ಎಳಿತೀನಿ ಅಂತ ಅವನು ಕೂಡ ಕೈಕಾಲು ಮುಖ ಅಲ್ಲೇ ತೊಳ್ಕೊಂಡು ಹೋಗಿದ್ದಾನೆ. ನಾನು ಕೂಡ ಎಳಿತೀನಿ ಅಂತ. ಅದೊಂಥರ ಖುಷಿಯಾಗಿರುತ್ತೆ. 7 ಹಳ್ಳಿಯವರು ಸೇರಿ ಈ ಜಾತ್ರೆನ ಮಾಡಿರ್ತಾರೆ. ಜಾತ್ರೆ ಶನಿವಾರದಿಂದನೇ ಸ್ಟಾರ್ಟ್ ಆಗಿರುತ್ತೆ. ಆದರೆ ನಾವು ಹೋಗಿದ್ದು ಸೋಮವಾರ ಅಲ್ಲ, ಅಷ್ಟೊಂದು ಖುಷಿ ಅನ್ನಿಸ್ತಿರ್ಲಿಲ್ಲ. ಅಂದರೆ ಶನಿವಾರನೇ ಕೆಂಡ ಇರುತ್ತೆ, ಭಾನುವಾರ ಆರತಿ, ಮಂಗಳವಾರ ಇನ್ನು ಸೋಮವಾರ ಈ ಥರ ರಥ ಎಳೆಯೋದಿರುತ್ತೆ. ಫೈನಲ್ ಡೇ ಅಂದರೆ ಮಂಗಳವಾರನೇ ಜಾಸ್ತಿ ಜನ. ಈ ಜಾತ್ರೆಗೆ ಬರದೇ ಇರೋ ನೆಂಟರೆಲ್ಲ ಮಂಗಳವಾರ ಬರ್ತಾರೆ ಕೆಲವರು. ಅಂದರೆ ಮಂಗಳವಾರ ದುರ್ಗಮ್ಮ ದೇವಿ ಅಂತ ಇರುತ್ತಲ್ಲ, ಅಲ್ಲಿ ಬಾನ ಇರುತ್ತೆ. ಹಾಗಾಗಿ ಇವತ್ತು ಲಾಸ್ಟ್ ಜಾತ್ರೆ. ಅಂದರೆ ಡೈಲಿ ಓಪನ್ ಇರುತ್ತೆ ದೇವಸ್ಥಾನ. ಆದರೆ ಇವತ್ತು ಖುಷಿಗಿಂತ ನಾಳೆ ಖುಷಿ ಡಿಫ್ರೆನ್ಸ್ ಅನ್ಸುತ್ತಲ್ಲ, ಆ ಥರ. ಜಸ್ಟ್ ಮಿಸ್ಸು. ಯಾರಿಗೆ ಬಂದಿನಿ ಕುಡಿಸಿ ಕೇಳೋ. बड़ी पुजारी पूंदन मारती ने उनको देखो देख रो जब 5 पर कौन मारे कर उनको पुजारी पूंदन मारे ಸರಿಯಾಗಿ ಪಡಿಸೋದು ಸಾರು ಅಗಡಿರೋ ದೇಕದ್ರು
ಜಾತ್ರೆ ಕೂಡ ಮುಗೀತು. ಅಂದರೆ ದೇವರೆಲ್ಲ ಹೋಗಿ ಆರಾಮಾಗಿ ತೇರ ಮೇಲೆಲ್ಲ ಕೂತ್ಕೊಂಡು ಇನ್ನೂ ಜಾತ್ರೆ ಇನ್ನೇನು ಮುಗೀತು. ಇನ್ನು ನೆಕ್ಸ್ಟ್ ವರ್ಷನೇ ಜಾತ್ರೆ ಸ್ಟಾರ್ಟ್ ಆಗೋದು. ಇವಾಗೆಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಫೋಟೋ ತೊಗೊಳ್ಳೋದು, ಸೆಲ್ಫಿ ತೊಗೊಳ್ಳೋದೆಲ್ಲ ಮಾಡ್ತಾಯಿದ್ರು. ಅವರೆಲ್ಲ ಸೆಲ್ಫಿ ತೊಗೊತಾಯಿದ್ರು. ಹಾಗೆ ಇವಾಗ ಮುಗೀತಲ್ಲ, ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ಇಲ್ಲೇ ಅನ್ನ ಸಂತರ್ಪಣೆ ನಡೆಯುತ್ತೆ. ಅಂದರೆ 7 ಹಳ್ಳಿಯಿಂದ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಒಂದು ಹಳ್ಳಿ ಅಂದರೆ ಚಿಕ್ಕಬಿದ್ರೆ, ಕಲ್ಲಳ್ಳಿ ಅಂದರೆ ಚಿಕ್ಕಬಿದ್ರೆ ಒಂದು ದಿವಸ. ಇವತ್ತು ಸೋಮವಾರ ಬಂದು ಚಿಕ್ಕಬಿದ್ರೆ ಕಡೆಯವರಿಂದ ಊಟ ಇರುತ್ತೆ. ಇನ್ನು ಶನಿವಾರ ಬಂದು ನಮ್ಮೂರ ಕಡೆಯಿಂದ ಅಂದರೆ ಬೈರಾಪುರ ಕೊಡಿತಾಂಡ್ಯ ಬೈರಾಪುರ ಆ ಕಡೆಯಿಂದ ಅನ್ನ ಸಂತರ್ಪಣೆ ಇರುತ್ತೆ. ಭಾನುವಾರ ಏನೋ ಕಲ್ಲಳ್ಳಿ ಅಂತ ಹೇಳ್ತಾಯಿದ್ರು. ಪಾಂಪ್ಲೆಟ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಸರಿಯಾಗಿ ಹಾಕಿರ್ತಾರೆ. ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನೋಡಿ ಯುಕ್ತ ನೋಡಿ ಊಟ ಮಾಡ್ಬಾ ಅಂದರೆ ಕೂಡ ಆ ಕಡೆ ಈ ಕಡೆ ಸುಮ್ಮನೆ ಓಡಾಡ್ತಾ ಇದ್ಲು. ಯುಕ್ತ ಕರೆದ್ರೂ ಕೂಡ ಬರ್ತಾ ಇರಲಿಲ್ಲ, ಸುಮ್ಮನೆ ಹೋಗಿ ಸೈಡಾಗಿ ನಿಂತ್ಕೊಬಿಟ್ಟಿದ್ಲು. ಹಾಗೆ ನೋಡಿ ಎಲ್ಲರೂ ಕೂಡ ವಾಂಗಿಬಾತ್ ಮತ್ತು ಪಾಯಸನ ಕೊಟ್ಟಿದ್ರು. ಇದು ಅಂದರೆ ಪ್ರಸಾದನ. ಲಸು ಅಂತೂ ಬರೀ ಪಾಯಸನೇ ತಿಂದಿದ್ದಾನೆ. ಎಲ್ಲರೂ ಕೂಡ 2 ಪ್ಲೇಟ್ ಇಸ್ಕೊಂಬಂದುಬಿಟ್ಟಿದ್ರು. ತುಂಬಾ ಜಾಸ್ತಿ ಆಯಿತು ಅನ್ನ ಅಂತೂ. ಆದರೂ ಕೂಡ ನಾವು ಅನ್ನನ ಬಿಸಾಕಲಿಲ್ಲ, ಅಲ್ಲಿಂದ ತೊಗೊಂಬಂದ್ವು. ಅಂದರೆ ಕೆಲವರೆಲ್ಲ ಅನ್ನ ಎಲ್ಲ ಕೆಳಗಡೆ ಚೆಲ್ಬಿಟ್ಟಿದ್ರು. ಈ ಥರ ಅನ್ನ ಇದು ಮಾಡಿದ್ರೆ ತುಂಬಾ ವೇಸ್ಟ್ ಮಾಡ್ತಾರೆ. ಅದು ವೇಸ್ಟ್ ಮಾಡೋ ಬದಲು ಮನೆಗೆ ತೊಗೊಂಬಂದು ತಿನ್ನಿ. ಸುಮ್ಮನೆ ಅನ್ನನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ನಾವು ಕೂಡ 1-2 ಪ್ಲೇಟ್ ಅನ್ನ ಮಿಕ್ಕಿತ್ತು, ಅದನ್ನು ಮನೆಗೆ ತಂದು ಅಂದರೆ ಅಪ್ಪ ಬಂದಿರಲಿಲ್ಲ, ಅವರಿಗೆ ಕೊಡೋಣ. ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಬಂದಿರಲಿಲ್ಲ, ಅವ್ರಿಗೆ ಕೊಡೋಣ ಅಂತ ಅನ್ನ ಪ್ರಸಾದನ ಅಲ್ಲಿಂದ ತೊಗೊಂಡು ಬಂದ್ವು. ಇವಾಗ ಹೆಣ್ಮಕ್ಳು ಪರ್ಚೇಸ್ ಮಾಡೋದು ಇದ್ದೇ ಇರುತ್ತಲ್ಲ, ಹಾಗಾಗಿ ಇವಾಗ ಪರ್ಚೇಸ್ ಮಾಡೋಕ್ಕೆ ಅಂತ ಅಂಗಡಿ ಹತ್ರ ಬಂದ್ವು. ನೋಡಿ ತುಂಬಾ ಜನ ನಿಂತ್ಕೊಬಿಟ್ಟಿದ್ರು. ಹಾಗಾಗಿ ಜಾಸ್ತಿನೇನು ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಫಸ್ಟ್ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದ್ವು. ಇಲ್ಲಿ ಕೂಲಿಂಗ್ ಗ್ಲಾಸ್ನ ತೊಗೊತಾಯಿದ್ರು ನಮ್ಮ ನಮ್ಮ ಮನೆಯವರೆಲ್ಲ. ಅದನ್ನ ಹಾಕ್ಕೊಂಡು ಈ ಥರ ಫೋಟೋ ತೆಗೆದು ವಾಪಸ್ ಕೊಡ್ತಾಯಿದ್ರು. ಒಂದು ಕೂಡ ತೊಗೊಂಡಿಲ್ಲ. ಲಾಸ್ಟಿಗೆ ನಾನು ಮತ್ತು ನನ್ನ ಅತ್ತೆ ಮಗಳು ಅಂದರೆ ದೀಪಿಕಾ 2 ತೊಗೊಂಡ್ವು. ಅವ್ರು ತೊಗೊಳ್ಲಿಲ್ಲ, ಸುಮ್ಮನೆ ತೊಗೊಂಡು ಫೋಟೋ ತೊಗೊಂಡು ಸುಮ್ಮನಾಗ್ಬಿಟ್ರು. ಹಾಗೆ ಈ ಕಡೆ ಕೂಡ ಪೂಜೆ ಮಾಡ್ತಾಯಿದ್ರು ಲಾಸ್ಟಿಗೆ. ಅಂದರೆ ಇಲ್ಲಿ ತುಂಬಾ ಪವಾಡ ಅಂತ ದೇವಸ್ಥಾನ ಇದೆ. ಅಂದರೆ ಅಜ್ಜಿ ಹೇಳ್ತಾಯಿದ್ರು. ಅದನ್ನ ಹೇಳೋಕ್ಕೆ ಇವಾಗ ಟೈಮ್ ಇಲ್ಲ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇಯರ್ ಆಗಿರ್ಬೋದು ಯಾವತ್ತು ಥರ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ದೇವ್ರ ಬಗ್ಗೆ ಹೇಳ್ಕೊತೀನಿ. ನೋಡಿ ಇಲ್ಲಿ ಯುಕ್ತನೂ ಕೂಡ ಏನೋ ತೊಗೋಬೇಕು ಅಂತ ಬಂದು, ಅಂದರೆ ಇದು ಹಾರ್ಟ್ ಪಿಲ್ಲೋ ಥರ ಬರುತ್ತಲ್ಲ, ಪಿಲ್ಲೋನ ಪರ್ಚೇಸ್ ಮಾಡಬೇಕು ಅಂತ ಬಂದರು. ಅಶ್ವಿನಿ ವೈಟ್ ಕಲರ್ ತೊಗೊಂಡ್ಬಿಟ್ಟಿದ್ಲು. ಬೇಡ, ಅದು ವೈಟ್ ಬೇಡ ಅಂದ್ಬಿಟ್ಟು ರೆಡ್ ತೊಗೊಂಡು ಇವಾಗ ಆಟೋದಲ್ಲಿ ಬರ್ತಾಯಿದ್ದೀವಿ. ಅಂದರೆ ಚಿಕ್ಕಪ್ಪ ಅವ್ರ ಆಟೋ ಇದು. ಫುಲ್ಲು ಬಿಸಿಲಿಗೆ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಅದರಲ್ಲಿ ಗಾಳಿ ಕೂಡ ಫುಲ್ಲು ಗಾಳಿ ಅಂದರೆ ಗಾಳಿ. ಈ ಬಿಸಿಲಂತೂ ಏನಕ್ಕೆ ಬಂದ್ವು ಅನ್ನಿಸ್ತಾ ಇತ್ತು. ಮಧ್ಯಾಹ್ನ ಅಷ್ಟು ಬೇಜಾರಾಗ್ಬಿಡ್ತು, ಅಷ್ಟು ಬಿಸಿಲು ಬರ್ತಾಯಿತ್ತು ನಿಂತ್ಕೊಳ್ಳೋ ಅಷ್ಟರಲ್ಲಿ. ಹಾಗೆ ಇವಾಗ ಅಜ್ಜಿ ಮನೆಗೆ ಬಂದ್ವು. ಅಂದರೆ ಇದು ಚಿಕ್ಕ ಅಜ್ಜಿ ಮನೆ. ಹಾಗೆ ಚಿಕ್ಕಮ್ಮ ಕೂಡ ಇವಾಗ ಟೀ ಎಲ್ಲ ಇಟ್ಕೊಟ್ರು. ಟೀ ಎಲ್ಲ ಕುಡ್ದು ಬೆಳಗ್ಗೆನೇ ಅವರು ಬೋಂಡ ಮತ್ತು ಹಪ್ಪಳ ಎಲ್ಲ ಹಾಕಿ ಬಂದಿದ್ರಂತೆ. ತುಂಬಾ ಇತ್ತು, ಬೇಷನ್ನಷ್ಟು. ಆ ಬೇಷನ್ ತಂದು ಮುಂದೆ ಇಟ್ಬಿಟ್ರು. ಎಲ್ಲರೂ ಕೂಡ ತಿಂದ್ಬಿಟ್ಟು ಖಾಲಿ ಮಾಡಿ ಇವಾಗ ಎಲ್ಲರೂ ಕೂಡ ಮಾತಾಡಿಕೊಂಡು ಫ್ಯಾನ್ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಬೈರಾಪುರ ತಾಂಡ್ಯ, ಬೈರಾಪುರ ಕೋಡಿತಾಂಡ್ಯ ಅಂತ 2 ಊರಿದೆ ಅಕ್ಕಪಕ್ಕನೇ. ಅಂದರೆ ಒಂದೇ ಕೆರೆ ಮಧ್ಯ ಇದೆ ಅಷ್ಟೇ. ನಮ್ಮದು ಬೈರಾಪುರ ಕೋಡಿತಾಂಡ್ಯ ಅಂದರೆ ನಂತವ್ರ ಮನೆ. ಬೈರಾಪುರ ತಾಂಡ್ಯ ಅಂದರೆ ಅಂದರೆ ಚಿಕ್ಕಜ್ಜಿ ಇದ್ದಾರಲ್ಲ ಅವ್ರ ಊರು. ಇಲ್ಲಿ ಬಂದು ಇವಾಗ ಮತ್ತೆ ಅದೇ ಆಟದಲ್ಲಿ ಚಿಕ್ಕಪ್ಪ ಬಿಟ್ಬರ್ತೀನಿ ಅಂದರು. ಹಾಗಾಗಿ ಇವಾಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಚಿಕ್ಕಪ್ಪನೇ ಬಿಸಿಲಲ್ಲಿ ತುಂಬ ನಡೆಯೋಕ್ಕಾಗಲ್ಲ, ಮಕ್ಕಳೆಲ್ಲ ಇದ್ದಾರೆ ಅಂತ ಅವರೇ ಬಿಟ್ಟು ಬಂದರು. ನಮ್ಮ ಮನೆಯವರು ಇನ್ನೂ ಗಾಡಿಯಲ್ಲೇ ಬರ್ತಾಯಿದ್ರು. ಅಜ್ಜಿ ಬಂದ್ಬಿಟ್ಟು ನಾಳೆ ಬರಬೇಕು ಬೇಗನೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಮುಗಿಸ್ಕೊಂಡು ಅಂದರೆ ಇಲ್ಲಿ ಮತ್ತೆ ಅಂದರೆ ದೇವಸ್ಥಾನ ಓಪನ್ ಥರ ಮಾಡಿ ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ಅಂದರೆ ನಮ್ಮೂರಲ್ಲಿ 3 ವರ್ಷಕ್ಕೊಂತ ಮಾಡ್ತೀವಿ. ಇಲ್ಲಿ ಬೇಗನೆ ಆಗುತ್ತೆ. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಬೇಗ ಬನ್ನಿ, ಅಂದರೆ ಸಾಯಂಕಾಲದಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಬಂದು ಅಲ್ಲಿಂದ ತಂದಂಥ ಪುರಿ ಖಾರ, ಅಂದರೆ ಈ ಜಾತ್ರೆಯಲ್ಲಿ ತಂದಿರೋ ಪುರಿ ಖಾರ ಎಲ್ಲರಿಗೂ ಇಷ್ಟ. ಹಾಗಾಗಿ ದೊಡ್ಡ ರೇಷನ್ ಇಕ್ಬಿಟ್ಟು ಪುರಿ ಖಾರ ಎಲ್ಲ ತಿಂದು ಸಾಯಂಕಾಲ ಎಲ್ಲ ಈ ಥರ ಹೊರಗಡೆ ಬಂದು ಕೂತ್ಕೊಂಡು ಫುಲ್ ನಗಾಡ್ತಾ ಇದ್ವು. ಅಂದರೆ ಹಳೆಯ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡು ನಗ್ತಾ ಇದ್ವು. ಹಾಗೆ ನಮ್ಮ ಅಪ್ಪ ಮಾಡ್ತಿದ್ದ ಕಾಮಿಡಿ ಅದೆಲ್ಲ ಹೇಳ್ಕೊಂಡು ನಗಾಡ್ಕೊಂಡು ಸುಮ್ಮನೆ ಹೊರಗಡೆ ಕೂತ್ಕೊಂಡಿದ್ವು. ಈ ಥರ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೇಕಂದ್ರೆ ನನಗಂತೂ ತುಂಬಾ ಇಷ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.